ಒಬ್ಬ ಶ್ರೀಮಂತ ವ್ಯಕ್ತಿಯ ಮನೆಯ ಹಿಂದೆ 16 ತಲೆಬುರುಡೆಗಳು ಹಾಗೆ ಅಸ್ಥಿ ಪಂಜರಗಳು ಸಿಕ್ಕಿದಾವೆ. ಇದನ್ನ ನಿಮ್ಗೆ ಅರ್ಥ ಮಾಡಿಸೋದಕ್ಕೆ 3D ಅನಿಮೇಷನ್ ಅಲ್ಲಿ ಎನ್ವಿರಾನ್ಮೆಂಟ್ ಅನ್ನ ಕ್ರಿಯೇಟ್ ಮಾಡಿದೀವಿ, ಬನ್ನಿ ನೋಡೋಣ. 2005 ನೋಯ್ಡಾದ ನಿಟಾರಿ ಅನ್ನೋ ಒಂದು ಹಳ್ಳಿಲಿ ಊರಿನ ಜನರೆಲ್ಲರೂ ಪೊಲೀಸ್ ಸ್ಟೇಷನ್ಗೆ ಬಂದು ಪ್ರತಿದಿನನೂ ಕಂಪ್ಲೇಂಟ್ ಕೊಡೋದಕ್ಕೆ ಶುರು ಮಾಡ್ತಾರೆ. ನಮ್ಮ ಮಕ್ಕಳು ಮನೆಗ್ ಬಂದಿಲ್ಲ, ಮಿಸ್ ಆಗಿದ್ದಾರೆ ಅಂತ. ಇಲ್ಲಿ ಕಾಮನ್ ಆಗಿರುವಂತ ವಿಷಯ ಏನು ಅಂತಂದ್ರೆ, ಮಿಸ್ ಆಗಿರುವಂತ ಎಲ್ಲಾ ಮಕ್ಕಳುಗಳು ದಿನಗೂಲಿ ಮಾಡುವಂತ ಬಡವರ ಮನೆಗೆ ಸೇರಿದವರು. ಅದಕ್ಕೆ ಪೊಲೀಸರು ಕೂಡ ಇಗ್ನೋರ್ ಮಾಡ್ತಿರ್ತಾರೆ. ಆ ಮಕ್ಕಳು ಮನೆಯಲ್ಲಿರುವಂತ ಕಷ್ಟನ ನೋಡೋದಕ್ಕಾಗದೆ ಅವರೇ ಮನೆನ ಬಿಟ್ಟು ಓಡೋಗಿರ್ಬೋದು ಅಂತ. ಆದ್ರೆ ತುಂಬಾ ಮಕ್ಕಳ ತಂದೆ ತಾಯಿಯರು ಪೊಲೀಸರಿಗೆ ಹೇಳೋದಕ್ಕೆ ಶುರು ಮಾಡ್ತಾರೆ. ಈ ಹಳ್ಳಿಯಲ್ಲಿರುವಂತ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿರೋ ಮೊನಿಂದರ್ ಸಿಂಗ್ ಪಂಡರ್ನ ಮನೆ ಹತ್ರ ನಮ್ಮ ಮಕ್ಕಳನ್ನ ಕೊನೆ ಸರಿ ನೋಡಿದ್ದು. ಹಾಗೆ ಆ ಮನೆಯಲ್ಲಿ ಕೆಲಸ ಮಾಡುವಂತ ಸುರೇಂದ್ರ ಕೋಹ್ಲಿ ನಮ್ಮ ಮಕ್ಕಳನ್ನ ಆಗಾಗ ಒಳಗಡೆ ಕರೀತಿದ್ದ ಅಂತ. ಮೊದ್ಮೊದ್ಲು ಪೊಲೀಸರು ಇಗ್ನೋರ್ ಮಾಡ್ತಾರೆ. ಆದ್ರೆ ಈ ರೀತಿ ಮಕ್ಕಳು ಕಾಣೆ ಆಗುವಂತ ಕೇಸ್ಗಳು ತುಂಬಾ ಜಾಸ್ತಿ ಆಗಿದ್ರಿಂದ ಮೊನಿಂದರ್ ಸಿಂಗ್ ನ ಮನೆಯಲ್ಲಿ ಕೆಲಸ ಮಾಡ್ತಿದ್ದಂತ ಸುರೇಂದ್ರ ಕೋಹ್ಲಿನ ಕರ್ಕೊಂಡ್ ಬಂದು ಪೊಲೀಸ್ ಸ್ಟೈಲ್ ನಲ್ಲಿ ಕೇಳಿದಾಗ ಇವನು ಎಲ್ಲಾ ವಿಷಯನೂ ಒಪ್ಕೊಬಿಡ್ತಾನೆ. ಆಕ್ಚುಲಿ ಮನೆಯ ಸುತ್ತಮುತ್ತ ಓಡಾಡುವಂತ ಮಕ್ಕಳಿಗೆ ತಿಂಡಿ ಆಸೆನ ತೋರಿಸಿ ಒಳಗಡೆ ಬರೋ ರೀತಿ ಮಾಡ್ತಿದ್ದ. ಅವರು ಒಳಗಡೆ ಬರ್ತಿದ್ದಂಗೆನೆ ತುಂಬಾ ಚಿತ್ರಹಿಂಸೆ ಕೊಟ್ಟು ಅವರನ್ನ ಸಾಯಿಸಿ ಅವರ ಮಾಂಸನು ಕೂಡ ತಿಂತಿದ್ದ. ಅಕಸ್ಮಾತ್ ಹೆಣ್ಣು ಮಕ್ಕಳಾದ್ರೆ ಅತ್ಯಾಚಾರನು ಕೂಡ ಮಾಡ್ತಿದ್ದ. ಇಲ್ಲಿ ಗಮನಿಸಬೇಕಾಗಿರುವಂತ ವಿಷಯ ಏನು ಅಂತಂದ್ರೆ, ಸುರೇಂದ್ರ ಎಲ್ಲಾ ತಪ್ಪನ ಇವನ್ ಮೇಲೆನೆ ಹಾಕುತ್ತಿರ್ತಾನೆ. ಮೊನಿಂದರ್ ಸಿಂಗ್ ನ ಹೆಸರನ್ನು ಕೂಡ ಹೇಳ್ತಿರೋದಿಲ್ಲ. ನಂತರ ಡಿಸೆಂಬರ್ 29, 2006 ಸಿಬಿಐನವರು ಮೊನಿಂದರ್ ಸಿಂಗ್ ನ ಮನೆಯ ಮೇಲೆ ರೇಡ್ ಮಾಡ್ತಾರೆ. ಆಗ ಮನೆಯ ಹಿಂದೆ ಇದ್ದಂತ ಒಂದು ದೊಡ್ಡ ಗಟರ್ ನಲ್ಲಿ 16ಕ್ಕೂ ಹೆಚ್ಚು ಮಕ್ಕಳ ತಲೆಬುರುಡೆಗಳು, ಅಸ್ಥಿ ಪಂಜರಗಳ ಜೊತೆಗೆ ಅರ್ಧಂಬರ್ಧ ಕೊಳಿತ ದೇಹದ ಮಾಂಸಗಳು ಕೂಡ ಸಿಗ್ತವೆ. ಇದರಲ್ಲಿ ಹೆಂಗಸರ ಡೆಡ್ ಬಾಡಿಗಳು ಇರ್ತವೆ. ಇದರಿಂದ ಸುರೇಂದ್ರ ಕೋಹ್ಲಿ ಜೊತೆ ಓನರ್ ಆಗಿದ್ದಂತ ಮೊನಿಂದರ್ ಸಿಂಗ್ ನು ಕೂಡ ಸೇರಿಸಿ ಅರೆಸ್ಟ್ ಮಾಡ್ತಾರೆ. ಯಾಕೆಂತಂದ್ರೆ ಇಬ್ರು ಕೂಡ ಸೇರಿ ಈ ಕೆಲಸನ ಮಾಡಿರೋದು ಅಂತ. ಇದಾದ್ಮೇಲೆ ಕೋರ್ಟ್ ಕೇಸ್ ನಡೆಯುತ್ತೆ. ಸುರೇಂದ್ರ ತಪ್ಪನ್ನು ಒಪ್ಕೊಂಡಿರೋದ್ರಿಂದ ಮೊನಿಂದರ್ ಹಾಗೆ ಸುರೇಂದ್ರ ಇಬ್ರಿಗೂ ಕೂಡ ಗಲ್ಲು ಶಿಕ್ಷೆ ಆಗುತ್ತೆ, ಅಂದ್ರೆ ನೇಣಿಗೆ ಹಾಕೋದು. ಆದ್ರೆ ಗಲ್ಲು ಶಿಕ್ಷೆಯ ತೀರ್ಪು ಬಂದ್ರೂ ಕೂಡ 16 ವರ್ಷದವರೆಗೂ ನೇಣಿಗೆ ಹಾಕ್ತೆ ನಿರಂತರವಾಗಿ ಇನ್ವೆಸ್ಟಿಗೇಷನ್ ನ ಮಾಡ್ತಾ ಹೋಗ್ತಾರೆ. ನಂತರ 2023 ಅಲಹಾಬಾದ್ ನ ಹೈಕೋರ್ಟ್ ನವರು ಈ ಕೊಲೆನ ಮೊನಿಂದರ್ ಸಿಂಗ್ ಅವರು ಮಾಡಿದ್ದಾರೆ ಅಂತ ಯಾವುದೇ ತರದ ಸಾಕ್ಷಿಗಳು ಸಿಕ್ಕಿಲ್ಲ ಅಂತ ಹೇಳಿ ಮೊನಿಂದರ್ ಸಿಂಗ್ ನ ಬಿಡುಗಡೆ ಮಾಡ್ತಾರೆ. ಹಾಗೆ ಗಲ್ಲು ಶಿಕ್ಷೆ ಆಗಿದ್ದಂತ ಸುರೇಂದ್ರ ಕೋಹ್ಲಿಗೆ ಗಲ್ಲು ಶಿಕ್ಷೆಯಿಂದ ಜೀವಾವಧಿ ಶಿಕ್ಷೆಗೆ ಕನ್ವರ್ಟ್ ಮಾಡ್ತಾರೆ. ಇಲ್ಲಿ ಜನರು ಮಾತಾಡ್ಕೊಳ್ಳೋ ಪ್ರಕಾರ ಮೊನಿಂದರ್ ಸಿಂಗ್ ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿರೋದ್ರಿಂದ ಇವನ ಇನ್ಫ್ಲೂಯೆನ್ಸ್ ಅನ್ನ, ಇವನ ಪವರ್ ಅನ್ನ ಯೂಸ್ ಮಾಡ್ಕೊಂಡು ಈ ಕೇಸ್ ಇಂದ ಹೊರಗಡೆ ಬಂದ. ಹಾಗೆ ಸುರೇಂದ್ರ ಕೋಹ್ಲಿಗೂ ಕೂಡ ಗಲ್ಲು ಶಿಕ್ಷೆಯಿಂದ ಜೀವಾವಧಿ ಶಿಕ್ಷೆ ಆಗಿದ್ದು.